ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯುರೋಪ್ ಕಂಟ್ರಿ ಬಗ್ಗೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಲಕ್ಸಂಬರ್ಗ್ ಅಂತೇಳಿ. ಸೊ ನಾನು ತುಂಬ ವೀಡಿಯೋಸ್ ನೋಡ್ತಾ ಇದ್ದೆ. ಅದ್ರಲ್ಲಿ ಏನಂದರೆ 5 ಡೇಸ್ ಎಲ್ಲ ವೀಸಾ ಸಿಗುತ್ತೆ ಮತ್ತು 1 ಕೋಟಿ ಎಲ್ಲ ಸ್ಯಾಲ್ರಿ ಅಂತೇಳಿ ತುಂಬ ಜನ ವೀಡಿಯೋಸ್ ಆಗ್ತಾ ಇದ್ದಾರೆ. ಸೊ ಅದೆಲ್ಲ ಫೇಕು, ಅದೆಲ್ಲ ನಂಬೇಡಿ. ಸೊ ನಿಮಗೆ ವರ್ಕ್ ಪರ್ಮಿಟ್ ಸಿಗಬೇಕು ಅಂದರೆ ಮಿನಿಮಮ್ 15 ಡೇಸ್, ಅದು ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ ನಿಮ್ಗೆ ಅಪ್ರೂವಲ್ ಆಗುತ್ತೆ ವೀಸಾ. ಸೊ ಅದು ಬಿಟ್ಟರೆ 3 to 6 ಮಂತ್ ಆಗುತ್ತೆ ನಿಮಗೆ ನಿಮಗೆ ಒಂದು ಜಾಬ್ ಆಫರ್ ಸಿಕ್ಕಿ ಮತ್ತು ವರ್ಕ್ ಪರ್ಮಿಟ್ ಸಿಗಬೇಕು ಅಂದರೆ ಮಿನಿಮಮ್ 6 ಮಂತ್ ಅಂತೂ ಆಗೇ ಆಗುತ್ತೆ. ಸ್ಯಾಲ್ರಿ ಎಲ್ಲ 1 ಕೋಟಿ ಎಲ್ಲ ತುಂಬ ಕಮ್ಮಿ. CEOs ಎಲ್ಲ ಆ ಥರ ಪೊಸಿಷನ್ ಮಾತ್ರ ಸಿಗುತ್ತೆ. ಸೊ ಒಳ್ಳೆ ಸ್ಯಾಲ್ರಿ ಇದೆ, ಬೇರೆ ಯುರೋಪ್ ಕಂಟ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆ ಸ್ಯಾಲ್ರಿ ಇದೆ, ಸರಿನಾ? ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಏನೆಲ್ಲ ನಿಮಗೆ ಡಿಮ್ಯಾಂಡ್ ಜಾಬ್ಸ್ ಯಾವ್ದಾದಿದೆ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಬಂದ್ಬಿಟ್ಟು ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಮತ್ತು ಯಾವುದೋ ವೆಬ್ಸೈಟ್ ಮತ್ತು ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಎಲ್ಲ ಯಾವುದಿದೆ, ಸೊ ಅದ್ರ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸ್ತಾ ಯಾರು ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆಮೇಲೆ ಈ ವಿಡಿಯೋ ಕೊನೆಯವ್ರಿಗೆ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಲಕ್ಸಂಬರ್ಗ್ ಒಂದು ತುಂಬ ಸ್ಮಾಲ್ ಕಂಟ್ರಿ ಅಂತಲೇ ಹೇಳ್ಬೋದು ಯುರೋಪ್ ಕಂಟ್ರಿಲಿ. ಸೊ ಅದ್ರ ಬಗ್ಗೆ ಒಂದು ಔಟ್ಲೈನ್ ನಾನು ನಿಮಗೆ ಹೇಳ್ತೀನಿ, ಸರಿನಾ? ಸೊ ಇದ್ರ ಕ್ಯಾಪಿಟಲ್ ಬಂದ್ಬಿಟ್ಟು ಲಕ್ಸಂಬರ್ಗ್ ಸಿಟಿನೇ ಅಂತ ಹೇಳ್ತಾರೆ, ಬೇರೆ ಕ್ಯಾಪಿಟಲ್ ಇಲ್ಲ ಇದಕ್ಕೆ, ಸರಿನಾ? ಪಾಪ್ಯುಲೇಷನ್ ಬಂದ್ಬಿಟ್ಟು ತುಂಬ ಕಮ್ಮಿ, 6 ಲಕ್ಷ ಅಷ್ಟೇ ಇದ್ದಾರೆ ಇಲ್ಲಿ. 6,58,000 ಪಾಪ್ಯುಲೇಷನ್ಸ್ ಅಷ್ಟೇ ಇರೋದು. ಸೊ ತುಂಬ ಚಿಕ್ಕ ಕಂಟ್ರಿ ಮತ್ತು ಆಪರ್ಚುನಿಟಿ ಲೆಸ್ ಇದ್ರೆ ಮಾತ್ರ ಒಳ್ಳೆ ಸ್ಯಾಲ್ರಿ, ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ನೀವು, ಸರಿನಾ? ಅದಾದ್ಮೇಲೆ ಅಫಿಷಿಯಲ್ ಲ್ಯಾಂಗ್ವೇಜ್ ಏನೇನು ಮಾತಾಡ್ತಾರೆ ಅಂದರೆ ಲಕ್ಸಂಬರ್ಗ್ ಏನು ಮಾತಾಡ್ತಾರೆ, ಮತ್ತು ಫ್ರೆಂಚ್ ಮತ್ತು ಜರ್ಮನಿ. ಸೊ 3 ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಸೊ ಮೈನ್ ಏನಂದ್ರೆ ನೀವು ಅನ್ಸ್ಕಿಲ್ಡ್ ಜಾಬ್ಗೆ ಏನಾದ್ರು ಹೋಗ್ಬೇಕು ಅಂದರೆ ಸೊ ಇಂಗ್ಲೀಷ್ ಎಲ್ಲ ಮೇನ್ ನೋಡಲ್ಲ ಅವ್ರು. ಮೇನ್ ಜರ್ಮನಿ ಮೊದಲಂದ್ರೆ ಫ್ರೆಂಚ್ ಬಂದರೆ ಮಾತ್ರ ಅನ್ಸ್ಕಿಲ್ಡ್ ಜಾಬ್ಗೆಲ್ಲ ತೊಗೊತಾರೆ. ಸೊ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದೆ ಸ್ಕಿಲ್ಡ್ ಜಾಬ್. ಇದು ಬಂದ್ಬಿಟ್ಟು ಇಂಗ್ಲೀಷ್ ನಿಮಗೆ ಗೊತ್ತಿದೆ. ಸೊ ನಿಮ್ಗೆ IELTS ಎಲ್ಲ ಅಟೆಂಡ್ ಮಾಡಬೇಕು. ಸೊ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅವ್ರು ಮಾತ್ರ ಇದು ಸ್ಕಿಲ್ಡ್ ಜಾಬ್ಸ್ಗೆಲ್ಲ ಎಲಿಜಿಬಲ್ ಇರುತ್ತೆ ನಿಮಗೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇಲ್ಲಿ ಏನು ಕರೆನ್ಸಿ ಯೂಸ್ ಮಾಡ್ತಾರೆ ಅಂದರೆ ಸೊ ಯೂರೋ ಯೂಸ್ ಮಾಡ್ತಾರೆ. ಯೂರೋ ಬಂದ್ಬಿಟ್ಟು ಇಂಡಿಯನ್ ಮನಿ ಕಂಪೇರ್ ಮಾಡಿದ್ರೆ 90.57 ಇದು ಇವತ್ತಿನ ವ್ಯಾಲ್ಯೂ. ಡೈಲಿ ಚೇಂಜ್ ಆಗ್ತಾ ಇರುತ್ತೆ, ಒಳ್ಳೆ ಕರೆನ್ಸಿ ವ್ಯಾಲ್ಯೂ ಇದೆ, ಸರಿನಾ? ಸೊ ಏನೆಲ್ಲ ಬಾರ್ಡರ್ಸ್ ಅಲ್ಲಿ ಇದು ಶೇರ್ ಮಾಡ್ಕೊಂಡಿದೆ ಕಂಟ್ರೀಸ್ ಅಂದರೆ ಬೆಲ್ಜಿಯಂ ಮತ್ತು ಫ್ರಾನ್ಸ್ ಮತ್ತು ಜರ್ಮನಿ 3 ಕಂಟ್ರೀಸು ಸೊ ಇದರಲ್ಲಿದೆ. ಸೊ ಇದು ತುಂಬ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ಲಕ್ಸಂಬರ್ಗ್ ಸಿಟಿ ನೋಡಲಿಕ್ಕೆ ಒಂದು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನೀವು ಈವನ್ ಟೂರಿಸ್ಟಿಗೆ ಹೋದ್ರೆ ಸಹ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು, ಸಖತ್ತಾಗಿದೆ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ನಿಮಗೆ ಕ್ಯಾಸ್ಟಲ್ ಸಿಕ್ಕಾಪಟ್ಟೆ ಸಿಗುತ್ತೆ, ನೀವು ಅದು ಕೂಡ ನೀವು ವಿಸಿಟ್ ಮಾಡ್ಬೋದು. ಅದಾದ್ಮೇಲೆ ಮ್ಯೂಸಿಯಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ಸೊ ಅದು ಕೂಡ ನೋಡ್ಬೋದು. ಸೊ ಅದಾದ್ಮೇಲೆ ಮೈನ್ ಏನಂದ್ರೆ ಇಲ್ಲಿ ಟ್ಯಾಕ್ಸಸ್ ನೀವು 0 to 42% ನಿಮಗೆ ಟ್ಯಾಕ್ಸಸ್ ಬರುತ್ತೆ, ಇನ್ಕಮ್ ಟ್ಯಾಕ್ಸು. ಸೊ ನೀವೇನೆಲ್ಲ ಸ್ಯಾಲ್ರಿ ತಗೊಂತೀರ ಅದ್ರಲ್ಲಿ ನಿಮಗೆ 42% ವರೆಗೆ ಟ್ಯಾಕ್ಸಸ್ ಕಟ್ ಆಗುತ್ತೆ. ಅಂದರೆ ಸೊ ಡಿಪೆಂಡ್ ಸ್ಯಾಲ್ರಿ. ಸೊ ನೀವು ಎಷ್ಟು ಸ್ಯಾಲ್ರಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರಿಗೂ 42% ಇರಲ್ಲ, ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅವರೇಜ್ ಸ್ಯಾಲ್ರಿ ಬಂದ್ಬಿಟ್ಟು 5,000 to 6,000 euros ವರೆಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಅದು ಡಿಪೆಂಡ್ ಇನ್ ಎಕ್ಸ್ಪೀರಿಯನ್ಸ್ ಮತ್ತು ಏನು ಪೊಸಿಷನ್ ಹೋಗ್ತಿಲ್ಲ ಅದ್ರ ಮೇಲೆ ಆಗುತ್ತೆ. ಸೊ ಎಲ್ಲರಿಗೂ ಇಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನಾನು ಹೇಳ್ತಿಲ್ಲ, ಸರಿನಾ? ಅದಾದ್ಮೇಲೆ ಬಂದ್ಬಿಟ್ಟು IELTS ಇಲ್ಲಿ ಕಂಪಲ್ಸರಿ. ನಾನಿವತ್ತು ಸ್ಕಿಲ್ಡ್ ವರ್ಕ್ ವೀಸಾ ಬಗ್ಗೆ ಮಾತಾಡ್ತಿರೋದ್ರಿಂದ ಸೊ IELTS ನಿಮಗೆ 6 ಪಾಯಿಂಟ್ ಮಿನಿಮಮ್ ಬೇಕೇ ಬೇಕು. ಸೊ ಎಲ್ಲದರಲ್ಲೂ 4 ಮಾಡ್ಯೂಲ್ಸಲ್ಲಿ ಬಂದ್ಬಿಟ್ಟು 5.5 ಇರಲೇಬೇಕು. ಸೊ ಹಂಗಾದ್ರೆ ನಿಮಗೆ 6 ಪಾಯಿಂಟ್ಸ್ ಬರುತ್ತೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಏನೆಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ ಮತ್ತು ಅವರಿಗೆಲ್ಲ ಸ್ಯಾಲ್ರಿ ಎಷ್ಟು, ಅಟ್ಲೀಸ್ಟ್ ನಿಮಗೆ ಮಿನಿಮಮ್ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತೇಳಿ ನೋಡೋಣ, ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಅನಲಿಸ್ಟ್ ಅಂತೇಳಿ ಇದು ಬ್ಯಾಂಕ್ ಸೆಕ್ಟರಲ್ಲಿ ಸಿಕ್ಕಾಪಟ್ಟೆ ಓಪನಿಂಗ್ ಇರುತ್ತೆ. ಫೈನಾನ್ಷಿಯಲ್ ಮತ್ತು ಇದು ಬ್ಯಾಂಕಿಂಗ್ ಸೆಕ್ಟರ್ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಸೊ ಎಸ್ಪೆಷಲಿ ಬಂದ್ಬಿಟ್ಟು ಸ್ಕಿಲ್ಡ್ ಡಿಪಾರ್ಟ್ಮೆಂಟಲ್ಲಿ, ಸರಿನಾ? ಸೊ ಇವ್ರಿಗೆ ಬಂದ್ಬಿಟ್ಟು ಒಂದು 3 ರಿಂದ 4 ವರ್ಷ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಸ್ಯಾಲ್ರಿ ಬಂದ್ಬಿಟ್ಟು ಪರ್ ಮಂತ್ ನಿಮಗೆ ಸೊ ಮಿನಿಮಮ್ ಒಂದು 5,000 5,200 euros ನಿಮಗೆ ಸಿಗುತ್ತೆ, ಸರಿನಾ? ಒಳ್ಳೆ ಸ್ಯಾಲ್ರಿನೇ, ಅದು ಡಿಪೆಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಇದು ಆವರೇಜ್ ಸ್ಯಾಲ್ರಿ ಬಂದ್ಬಿಟ್ಟು 5,200 ಪರ್ ಮಂತ್ ಸಿಗುತ್ತೆ. ಅದರ ಟ್ಯಾಕ್ಸಸ್ ಎಲ್ಲ ಸೊ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಸೊ ಬ್ಯಾಕ್ ಆಫೀಸ್ ಫೈನಾನ್ಸ್ ಟೀಮಲ್ಲಿ ಬಂದರೆ ಬ್ಯಾಕ್ ಆಫೀಸ್ ಎಲ್ಲ ಬ್ಯಾಕ್ ಆ್ಯಂಡ್ ವರ್ಕು ಸಿಕ್ಕಾಪಡೆ ಓಪನಿಂಗ್ಸ್ ಇದೆ. ಸೊ ನಿಮಗೂ ಅಷ್ಟೊಂದು 3 to 4 years ಇಲ್ಲ, ಒಂದು 5 years ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಈ ಕಂಟ್ರಿಗೆ ಹೋಗ್ಬೋದು ಈಸಿಯಾಗಿ. ಒಂದು 5,000 euros ಬಂದ್ಬಿಟ್ಟು ಸೊ ನಿಮಗೆ ಮಿನಿಮಮ್ ಸ್ಯಾಲ್ರಿ ಸಿಗುತ್ತೆ. ಸೊ ಅದು ಕೂಡ ಒಳ್ಳೆ ಸ್ಯಾಲ್ರಿ ಅಂತ ಹೇಳ್ಬೋದು. ಅದಾದ್ಮೇಲೆ ಬಂದ್ಬಿಟ್ಟು ಬ್ಯಾಂಕಲ್ಲಿ ನಿಮಗೆ ಗೊತ್ತಿರ್ಬೋದು ನಿಮಗೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಸೊ ಅದು ಕೂಡ ಸೊ ಒಳ್ಳೆ ತುಂಬ ಸ್ಕೋಪ್ ಇದೆ ಇಲ್ಲಿ. ನಿಮಗೆ 3 to 4 years ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಸೊ ಸ್ಯಾಲ್ರಿ ಸಿಕ್ಕಾಪಟ್ಟೆ ಇದೆ. ಯೂರೋಸಲ್ಲಿ ಕಂಪೇರ್ ಮಾಡಿ 5,800 ಮಿನಿಮಮ್ ಸ್ಯಾಲ್ರಿನ 5,800 euros ಮಂತ್ ಇದೆ. ಸೊ ಒಳ್ಳೆ ಸ್ಯಾಲ್ರಿ ನೀವು ಅರ್ನ್ ಮಾಡ್ಬೋದು. ಸೊ ಇದರಲ್ಲೇನೋ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ. ಅದಾದ್ಮೇಲೆ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೂಡ ಸೊ ಸಿಕ್ಕಾಪಟ್ಟೆ ಇಲ್ಲಿ ಸ್ಕೋಪ್ ಇದೆ. ಸೊ ನೀವು ಮಿನಿಮಮ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಒಂದು 5,300 euros ಸೊ ಮಂತ್ಲಿ ಮಿನಿಮಮ್ ಅವರೇಜ್ ಸ್ಯಾಲ್ರಿ ಸಿಗುತ್ತೆ. ಅದು ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಇನ್ನೂ ಇದ್ದರೆ ಇನ್ನೂ ಒಳ್ಳೆ ಸ್ಯಾಲ್ರಿ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಇದು ನಿಮಗೆ ಇಂಜಿನಿಯರ್ಸಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನೀವು ವರ್ಕ್ ಮಾಡಿದರೆ ಸೊ ಒಳ್ಳೆ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅವರು 4 ರಿಂದ 5 ವರ್ಷ ಇಲ್ಲಾಂದರೆ 3 to 4 years ಆದರೂ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಸರಿನಾ? ಸೊ ಸ್ಯಾಲ್ರಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ 8,000 ವರೆಗೂ ನಿಮಗೆ euros ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಒಳ್ಳೆ ಆಪರ್ಚುನಿಟಿ. ನೀವೆಲ್ಲರೂ ಲಕ್ಸಂಬರ್ಗೂ ಸೆಟ್ಲ್ ಆಗಬೇಕು ಅಂದರೆ ಸೊ ಈ ಥರ ಎಲ್ಲ ನೀವು ಖಂಡಿತ ಜಾಬ್ಸಿಗೆ ಹೋಗ್ಬೋದು ಇದು, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೇರ್ ಗಿವರ್ಸ್ ಅಸಿಸ್ಟೆಂಟ್, ನೀವು ಗೊತ್ತಲ್ಲ ಟೇಕ್ ಹೋಮ್ ಇರ್ತಾರಲ್ಲ, ಹೋಮ್ ಟೇಕರ್ಸ್, ಅವ್ರಿಗೆಲ್ಲ ಬಂದ್ಬಿಟ್ಟು
ಸಕ್ಕ ಡಿಮ್ಯಾಂಡ್ ಇದೆ. ಒಂದು 3 to 4 ಇಯರ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಖಂಡಿತ ಸೊ ನೀವು ಟ್ರೈ ಮಾಡ್ಬೋದು. ಸ್ಯಾಲ್ರಿ ಮಿನಿಮಮ್ ಬಂದ್ಬಿಟ್ಟು 3500 ಇರುತ್ತೆ. ಡಿಪೆಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ. ಸೊ ಬೇರೆ ಯಾವ್ದಾದ್ರು ಯುರೋಪ್ ಕಂಟ್ರಿಲೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ ಒಳ್ಳೆ ಸ್ಯಾಲರಿ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಸರಿನಾ. ಮತ್ತು ನರ್ಸಸ್ ನಿಮಗೆ ಗೊತ್ತಿರಂಗೆ ಆಲ್ ಓವರ್ ದ ವರ್ಲ್ಡ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರೋದ್ರೆ ಈ ಹಾಸ್ಪಿಟಾಲಿಟಿ ನರ್ಸಸ್ ಮತ್ತು ಡಾಕ್ಟರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇವೆಲ್ಲ ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ ಸರಿನಾ. ಸೊ ನಿಮ್ಗೆ 3 to 4 ಇಯರ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು 7000 euros ಪೇ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಸ್ಯಾಲ್ರಿ ಅಂತ ಹೇಳ್ಬೋದು. ಸೊ ಸರಿನಾ. ಸೊ ನೀವೆಲ್ಲ ನರ್ಸಸ್ ಆಗಿದ್ದರೆ ಸೊ ಬೇರೆ ಕಡೆ UK ಸೊ ಅಲ್ಲಿಗೆಲ್ಲ ಹೋಗೋಕ್ಕಿಂತ ಇದು ಈ ಲಕ್ಸಂಬರ್ಗು ತುಂಬ ಚಿಕ್ಕ ಕಂಟ್ರಿ ಮತ್ತು ಬೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು. ಅದು ನೀವು ಹೋಗಿದ್ದು ಸೆಟ್ಲ್ ಆಗಲಿಕ್ಕೆ ಸರಿನಾ. ಅದಾದಮೇಲೆ ಸಹ ಟೀಚರ್ಸಿಗೆ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಮತ್ತು ಅಕೌಂಟೆಂಟು ಸೊ ನಿಮ್ಗೆ ಅದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಸ್ಯಾಲ್ರಿ ಸಿಗುತ್ತೆ. ಸೊ ಮೇಯ್ನ್ ಇದನ್ನು ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಇದು ಇಂಗ್ಲೀಷ್ ಸ್ಪೋಕನ್ ಜಾಬ್ಸ್ ಇದೆಲ್ಲ ಇಂಗ್ಲೀಷ್ ನಿಮಗೆ ಸೊ ಯಾರ್ಯಾರು ಮಾತಾಡ್ತಾರೆ ಅವರಿಗೆಲ್ಲ ಜಾಬ್ಸ್ ಮಿನಿಮಮ್ 6 ಬ್ಯಾಂಡ್ಸ್ ನಿಮ್ಮ IELTS ನೀವು ಕ್ಲಿಯರ್ ಮಾಡಿದರೆ ಸೊ ಈ ಜಾಬ್ಸಿಗೆಲ್ಲ ನೀವು ಅಪ್ಲೈ ಮಾಡ್ಬೋದು ಸರಿನಾ. ಸೊ ಹೇಗೆ ಅಪ್ಲೈ ಮಾಡೋದು ಅಂದರೆ ಸೊ ನಾನು ನಿಮಗೆ ಅದು ವೆಬ್ಸೈಟು ಮತ್ತು ಸೊ ಏಜೆನ್ಸೀಸ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಬಂದು ಫ್ರೀಯಾಗೂ ಮಾಡ್ತಾರೆ. ಕೆಲವರು ಬಂದ್ಬಿಟ್ಟು ಆಫರ್ ಲೆಟ್ರ್ ಬಂದಮೇಲೆ ನಿಮಗೆ ಸೊ ಒಂದು ಅಮೌಂಟ್ ಕೇಳ್ತಾರೆ. ಸೊ ಅವಾಗ ಪೇ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಪೇ ಇರಲ್ಲ. ಅದಕ್ಕಿಂತ ಮುಂಚೆ ಯಾರಾದರೂ ಕೇಳಿದರೆ ಅದು ಫೇಕ್ ಅಂತಲೇ. ಸೊ ನೀವು ಜೆನ್ಯೂನಾಗಿ ವೆಬ್ಸೈಟು ಮತ್ತು ಏಜೆನ್ಸೀಸ್ ಎಲ್ಲ ಬಂದ್ಬಿಟ್ಟು ನಾನು ಕೆಳಗಡೆ ಲಿಂಕ್ ಕೊಡ್ತೀನಿ, ಇಲ್ಲಾಂದ್ರೂ ಕೂಡ ನಾನು ಫ್ಲ್ಯಾಶ್ ಮಾಡ್ತೀನಿ. ಸೊ ಅದನ್ನು ಚೆಕ್ ಮಾಡ್ಕೊಂಡು ಸೊ ಅದರಲ್ಲಿ ಗೋತ್ರೂ ಮಾಡಿ ನೀವು ಅದರ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ ಅವ್ರ ರಿಕ್ರೂಟ್ಮೆಂಟ್ ಎಲ್ಲ ಚೆಕ್ ಮಾಡಿ ಸೊ ನೀವು ಇಮೇಲ್ ಹಾಕಿ ಡೈರೆಕ್ಟಾಗಿ ಇಮೇಲ್ ಇರೋದ್ರೆ ಫೋನ್ ನಂಬರ್ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರಿನಾ. ಸೊ ನೀವು ಇಮೇಲ್ ಅಪ್ರೋಚ್ ಮಾಡ್ಬೇಕಾದ್ರೆ ನಿಮ್ಗೆ ಒಳ್ಳೆ CV ಮತ್ತು ಕವರ್ ಲೆಟರ್ ನೀವು ಲಕ್ಸಂಬರ್ಗ್ ಫಾರ್ಮೇಟಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ ಅದು ಮೇಯ್ನ್ ನಿಮಗೆ ಸೊ ಅದನ್ನು ಮೆನ್ಷನ್ ಮಾಡಿ ರೆಡಿ ಮಾಡಿ ನೀವನ್ನ ಅಪ್ರೋಚ್ ಮಾಡಿ ಅದು ನಿಮಗೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಸಿಗುತ್ತೆ. ಮೇನ್ ನೀವು ರಿಕ್ರೂಟ್ಮೆಂಟಿಗೆ ಟ್ರೈ ಮಾಡಿ. ಸೊ ಅದು ಪ್ಯಾರಲಲ್ಲಿ ಬಂದ್ಬಿಟ್ಟು ನೀವು ಮಾಮೂಲಿ ವೆಬ್ಸೈಟ್ಸ್ ಎಲ್ಲ ಇರುತ್ತಲ್ಲ jobs.lu ಇರ್ಬೋದು, ಮತ್ತು ಲಿಂಕ್ಡ್ಇನ್, ಇಂಡೀಡ್ ಇವೆಲ್ಲ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಸೊ ಮೇಯ್ನ್ ಬಂದ್ಬಿಟ್ಟು ಲಿಂಕ್ಡ್ಇನ್ ಜಾಸ್ತಿ ಫೋಕಸ್ ಮಾಡಿ. ಯಾಕೆಂದರೆ ಸೊ ಲಿಂಕ್ಡ್ಇನ್ನಲ್ಲಿ ನೀವು ಡೈರೆಕ್ಟ್ HR ಹತ್ರ ಕಾಂಟ್ಯಾಕ್ಟ್ ಸಿಗುತ್ತೆ ನಿಮಗೆ. ಸೊ ನೀವು ಡೈಲಿ ಟ್ರೈ ಮಾಡ್ತಾ ಇದ್ದರೆ ನಿಮ್ದು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದರೆ ನೀವು ಇನ್ಬಾಕ್ಸಲ್ಲಿ ನೀವು ಟೆಕ್ಸ್ಟ್ ಮಾಡಿ ಅವರಿಗೆ ನಿಮ್ಮದು CV ಮತ್ತು ಕವರ್ ಲೆಟರ್ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಏನಾದರೂ ಓಪನಿಂಗ್ಸ್ ಇದೆ ಸೊ ಖಂಡಿತ ಇಮಿಡಿಯೇಟಾಗಿ ಅವರು ಇಂಟರ್ವ್ಯೂಗೆ ಅರೇಂಜ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಸೊ ಲಿಂಕ್ಡ್ಇನ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ನೀವು ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ನಿಮಗೆ ಗೊತ್ತಿರ್ಬೋದು, ರಾಬರ್ಟ್ ಆಫ್ ಇದೆ, ಮೈಕಲ್ ಪೇಜ್ ಅಂತ ಈ ಥರ ತುಂಬ ಇದೆ. ಸೊ ಅದೆಲ್ಲ ಫ್ಲ್ಯಾಶ್ ಮಾಡ್ತೀನಿ, ಅಲ್ಲಿ ಹೋಗಿ ನೀವು ಟ್ರೈ ಮಾಡಿ. ಸೊ ನೀವು ಸೀರಿಯಸ್ ಆಗಿ ಹೋಗೋರಿದ್ರೆ ನೀವು ಟ್ರೈ ಮಾಡಿ. 2-3 ತಿಂಗಳು ನೀವು ಖಂಡಿತ ಟ್ರೈ ಮಾಡ್ಬೋದು. 1-2 ದಿನಕ್ಕೆಲ್ಲ ಯಾವುದೇ ಕಾರಣಕ್ಕೆ ಯಾವ ಕೆಲಸನೂ ಆಗಲ್ಲ. ನಿಮ್ಗೆ ಈವನ್ ರಿಕ್ರೂಟ್ಮೆಂಟ್ ಏಜೆನ್ಸಿಯವರು ನಿಮಗೆ ರೆಸ್ಪಾನ್ಸ್ ಮಾಡೋಕೆ 2 to 3 ವೀಕ್ಸ್ ಆಗುತ್ತೆ ಮಿನಿಮಮ್ ನಿಮಗೆ. ಸೊ ಅದು ಕೂಡ ನಿಮಗೆ ಸೊ ಲಕ್ಸಂಬರ್ಗರ್ ಫಾರ್ಮೆಟಲ್ಲಿ CV ಮತ್ತು ಕವರ್ ಲೆಟರ್ ಇದ್ರೂ ಮಾತ್ರ ನಿಮಗೆ ಸೊ ಅವರು ರೆಸ್ಪಾನ್ಸ್ ಮಾಡಿ. ಇಲ್ಲಾಂದ್ರೆ ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ಸಿಸ್ಟಮೇ ಬಂದು ಸಾಫ್ಟ್ವೇರು ಸೊ ನಿಮ್ಮ ರೆಸ್ಯೂಮ್ ಅಂತೂ ತಗೊಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ಮೇನ್ ಅದನ್ನು ಚೆಕ್ ಮಾಡ್ಕೊಳ್ಳಿ ಸರಿನಾ. ಸೊ ಏನೆಲ್ಲ ನಿಮಗೆ ವೀಸಾ ಡಾಕ್ಯುಮೆಂಟೇಷನ್ ನಿಮಗೆ ಸೊ ಒಂದ್ಸಲ ನಿಮಗೆ ಆಫರ್ ಲೆಟರ್ ಎಲ್ಲ ಸಿಕ್ತಂದರೆ ಸೊ ಏನೆಲ್ಲ ವೀಸಾ ಡಾಕ್ಯುಮೆಂಟೇಷನ್ ಬೇಕು ಅಂದರೆ ಮತ್ತು CV ಕವರ್ ಲೆಟರ್ ಅದು ಖಂಡಿತ ನೀವು ಆಲ್ರೆಡಿ ಪ್ರಿಪೇರ್ ಮಾಡಿರ್ತೀರ. ಅದಾದಮೇಲೆ ಪಾಸ್ಪೋರ್ಟು ಅಟ್ಲೀಸ್ಟ್ ಮಿನಿಮಮ್ 6 months ವ್ಯಾಲಿಡ್ ಇರಬೇಕು. ಅದು ಮತ್ತು PCC ಬೇಕಾಗುತ್ತೆ, ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟು. ಸೊ ಅದಾದಮೇಲೆ ಫೋಟೋಸ್ ಬೇಕಾಗುತ್ತೆ, 2 ಫೋಟೋಸು. ಅದು ನಿಮಗೆ ಸೈಜಸ್ ನಿಮಗೆ ಸ್ಟುಡಿಯೋದಲ್ಲಿ ಹೋಗಿ ಕೇಳಿದರೆ ನಿಮಗೆ ಖಂಡಿತ ಕೊಟ್ಟೆ ಇರೋ ಫಾರ್ಮೇಟಲ್ಲಿ. ಸೊ ಅದಾದಮೇಲೆ ಎಜುಕೇಷನ್ ಡಾಕ್ಯುಮೆಂಟ್ಸ್ ನಿಮ್ಮದು ಪೊಸಿಷನ್ನಿಗೆ ಸೊ ನೀವು ಅಪ್ಲೈ ಮಾಡಿರ್ತೀರ ಅದಕ್ಕೆ ಏನೆಲ್ಲ ಎಜುಕೇಷನ್ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿರ್ತೀರ, ಡಿಗ್ರಿ ಆಗ್ಬೋದು ಮತ್ತು ಮಾಸ್ಟರ್ಸ್ ಆಗ್ಬೋದು. ಸೊ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಜಾಬ್ ಆಫರ್ ಲೆಟರ್ ನಿಮಗೆ ಬಂದಿರುತ್ತಲ್ಲ ಸೊ ಅದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಬಂದರೂ ಕಾಂಟ್ರಾಕ್ಟ್ ಲೆಟರ್ ನಿಮಗೆ ಎಷ್ಟು ವರ್ಷಕ್ಕೆ ನಿಮಗೆ ವರ್ಕ್ ಪರ್ಮಿಟ್ ಸಿಕ್ಕಿದೆ ಕಾಂಟ್ರಾಕ್ಟ್ ಲೆಟರ್ ಅಂದರೆ 2 years 3 years. ಸೊ ಅದು ಕೂಡ ಬೇಕಾಗುತ್ತೆ. ಮತ್ತು ಫ್ಲೈಟ್ ಟಿಕೆಟ್ ನೀವು ಒಂದು ಡಮ್ಮಿ ಟಿಕೆಟ್ ಯಾವಾಗ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 2 to 3 months ಮುಂಚೆನೇ ನೀವು ಬುಕ್ ಮಾಡಿ ಸೊ ಅದೊಂದು ಅಟ್ಯಾಚ್ ಮಾಡಬೇಕಾದ್ರೆ. ಮತ್ತು ಅಕಾಮಿಡೇಷನ್ ಪ್ರೂಫ್ ಬಂದುಬಿಟ್ಟು ನಿಮಗೆ ಎಂಪ್ಲಾಯರೇ ಕೊಡ್ತಾರೆ. ಯಾಕಂದರೆ ಅವ್ರು ನಿಮ್ಗೆ ಆಫರ್ ಲೆಟರ್ ಕೊಟ್ಟಿದ್ದಾರೆ ಅಂದರೆ ಸೊ ಅವ್ರು ಅಕಾಮಿಡೇಷನ್ ಖಂಡಿತ ನಿಮಗೆ ಕೊಟ್ಟಿರ್ತಾರೆ. ಸೊ ಅದನ್ನು ಸಬ್ಮಿಟ್ ಮಾಡೋ. ಮತ್ತು ವೀಸಾ ಫೀಸ್ ರಿಸಿಪ್ಟು, ವೀಸಾಸ್ ಫೀಸು ನೀವು ರೆಸಿಪ್ಟ್ ಅಂದ್ಬಿಟ್ಟು 60 euros ಬರುತ್ತೆ. ಅದು ಆನ್ಲೈನಲ್ಲಿ ಪೇ ಮಾಡಿ ರೆಸಿಪ್ಟು ಕೂಡ ನೀವು ಇಟ್ಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ಮೆಡಿಕಲ್ ಮತ್ತು ಟ್ರಾವೆಲ್ ಇನ್ಶೂರೆನ್ಸು ಅದು ನಿಮ್ಗೆ ಗೊತ್ತಿರಬೇಕು. ನಿಮಗೆ ಆ ಟ್ರಾವೆಲ್ ಏಜೆನ್ಸಿ ಎಲ್ಲಾದರೂ ಹೋದರೆ ನಿಮಗೆ ಖಂಡಿತ ನೀವು ಬುಕ್ ಮಾಡಿಕೊಡ್ತಾರೆ. ಸೊ ಅದು ಕೂಡ ತಗೊಂಡು ಸೊ VFS ಅಲ್ಲಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಇಂಟರ್ವ್ಯೂಲ್ಲಿ ಏನಿಲ್ಲ ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ. ಸೊ ಅವ್ರು ನಿಮ್ಮ ಎಂಪ್ಲಾಯರ್ನೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡ್ತಾರೆ. ಅಂದರೆ ಅವರು ಅದು ಅವ್ರದ್ದು ಲೈಸೆನ್ಸ್ ಜೆನ್ಯೂನ್ ಆಗಿದೆ, ಅವರು ರಿಯಲ್ ಆಗಿ ಅವ್ರು ಕೊಡ್ತಾ ಇದ್ದಾರೆಲ್ಲ ಚೆಕ್ ಮಾಡ್ಕೊಳ್ಳೋದೆಲ್ಲ ಓಕೆ ಆದಮೇಲೆ ಸೊ ನಿಮಗೆ ಅವರು ನಿಮ್ಮನ್ನು ಎಂಪ್ಲಾಯ್ ಕೋಡ್ ಕೊಡ್ತಾರೆ 16 digit ನಿಮಗೆ ಕೋಡ್ ಕೊಡ್ತಾರೆ VFS ಅವರು. ಸೊ ಅದು ನೀವು ಡೈಲಿ ನೀವು ವೀಸಾ ಟ್ರ್ಯಾಕ್ ಮಾಡ್ಬೋದು. ಸೊ ನಿಮಗೆ ಮಿನಿಮಮ್ ಬಂದುಬಿಟ್ಟು ಪ್ರೊಸೆಸ್ ಟೈಮ್ 15 days ಅಂತ ಕೊಟ್ಟಿದ್ದಾರೆ. ಸೊ ಅದು ಆಲ್ಮೋಸ್ಟ್ ತುಂಬ ಕಮ್ಮಿ ಜನಕ್ಕೆ ಅದು ಅಪ್ರೂವ್ ಮಾಡ್ತಾರೆ. ಸೊ ಅಲ್ಲಿಂದ 15 days 3 months 6 months ಎಳೀತೆ ಸಮ್ಟೈಮ್ಸ್ ಇದು. ಸೊ ನೀವು ಬೇರೆ ವೀಡಿಯೋಸಲ್ಲೆಲ್ಲ 5 ದಿನಕ್ಕೆಲ್ಲ ಅಪ್ರೂವ್ ಆಗುತ್ತೆ, 1 ಕೋಟಿ ಸ್ಯಾಲ್ರಿ ಇಲ್ಲ ಅಂತ ತುಂಬ ಜನ ಆಗ್ತಾರೆ. ಅದೆಲ್ಲ ತುಂಬ ಫೇಕ್, ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ. ಸೊ ಎಕ್ಸ್ಪೆಷಲಿ ಬಂದ್ಬಿಟ್ಟು ಲಕ್ಸಂಬರ್ಗಲ್ಲಿ 15 ದಿನಕ್ಕೆ ವೀಸಾ ಸಿಗುತ್ತೆ. ತುಂಬ ಆಶ್ಚರ್ಯ, ತುಂಬ ಅವ್ರಿಗೆ ಎಮರ್ಜೆನ್ಸಿ ರಿಕ್ರೂಟ್ಮೆಂಟ್ ಇದ್ದರೆ ಮಾತ್ರನೇ ಅವ್ರ ಕಂಪ್ನಿಯಿಂದ ಅಪ್ರೋಚ್ ಮಾಡಿ ನಿಮಗೆ ಸೊ 15 ದಿನದಲ್ಲಿ ವೀಸಾ ಸಿಗುತ್ತೆ. ಅದು ಎಲ್ಲರಿಗೂ ಸಿಗೋಲ್ಲ, ತುಂಬ ರೇರು. ಸೊ ಮಿನಿಮಮ್ 3 to 6 months ಅಂತೂ ವೀಸಾ ಆಗೇ ಆಗುತ್ತೆ ನಿಮಗೆ. ಸೊ ಈವನ್ ನೀವು VFS ಅಲ್ಲಿ ನೀವು ವೀಸಾ ಲಾರ್ಜ್ ಮಾಡಿದ್ಮೇಲೆ ನಿಮಗೆ 3 to 6 months ಖಂಡಿತ ತಗೊಳುತ್ತೆ ಸರಿನಾ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ನಿಮ್ಗೆ ಏನಾದರೂ ಡೌಟ್ಸ್ ಇನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆದಷ್ಟು ಅನ್ಸ್ಕಿಲ್ಡ್ ಲೇಬರ್ಸ್ದು ನಾನು ಕವರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸರಿನಾ. ಸೊ ನೆಕ್ಸ್ಟ್ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.
you.